ಮೋಶೆಗೆ ಅವನ ತಂದೆ, ಅವನ ತಾಯಿ ಮೋಶೆಯನ್ನು ಆತ್ಮೀಕವಾಗಿ ಬೆಳೆಸಿದರು. ಹಾಗೆ ಸಮುವೇಲನ ತಂದೆ, ಸಮುವೇಲನ ತಾಯಿ ಆತ್ಮಿಕರಾಗಿದ್ದರು. ದಾವೀದನ ತಂದೆ, ದಾವೀದನ ತಾಯಿ ಆತ್ಮಿಕರಾಗಿದ್ದರು. ದಾವೀದನ ತಾಯಿ ದಾವೀದನನ್ನು ಬಹಳ ಆತ್ಮೀಕವಾಗಿ ಬೆಳೆಸಿದಳು ಎಂಬುದಾಗಿ ಜೂವಿಷ್ ಹಿಸ್ಟ್ರಿಯಲ್ಲಿ ಲಿಖಿಸಲ್ಪಟ್ಟಿದೆ. ಬಹಳ ಆತ್ಮಿಕಳಾಗಿ ಅವನ ತಾಯಿ ಬೆಳೆಸಿದಳಂತೆ, ವಾಕ್ಯದಿಂದ ಬೆಳೆಸಿದಳಂತೆ, ಭಯಭಕ್ತಿಯಿಂದ ಬೆಳೆಸಿದಳಂತೆ. ಫಲಿತವಾಗಿ ಏನಾಯ್ತು? ಜಾಗ್ರತೆಯಿಂದ ಗಮನಿಸಿರಿ. ಆತ್ಮಿಕವಾಗಿ ಮಕ್ಕಳನ್ನು ಬೆಳೆಸುವಾಗ ಅವರು ಸಮಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ತಾರೆ. ಆತ್ಮಿಕವಾಗಿ ಮಕ್ಕಳನ್ನು ಬೆಳೆಸುವಾಗ ಅವರು ಸುಲಭವಾಗಿ ಕಲಿತುಕೊಳ್ಳುತ್ತಾರೆ. ಆತ್ಮೀಕವಾಗಿ ಮಕ್ಕಳನ್ನು ಬೆಳೆಸುವಾಗ ಅವರು ದೇವರ ಕೃಪೆಯನ್ನು ಹೊಂದಿಕೊಳ್ತಾರೆ. ಆತ್ಮೀಕವಾಗಿ ಮಕ್ಕಳನ್ನು ಬೆಳೆಸುವಾಗ ಅವರು ದೇವರ ಉದ್ದೇಶಗಳನ್ನು ಗ್ರಹಿಸಿಕೊಳ್ತಾರೆ. ಬೈಬಲ್ನಲ್ಲಿ ನಾವು ನೋಡ್ತೇವೆ, ಮೋಶೆಗೆ ಯಾರು ಸಾಕುತ್ತಾರೆ ಗೊತ್ತಾ? ಫರೋಹನ ಕುಮಾರ್ತೆ ಸಾಕುತ್ತಾಳೆ. ಮೋಶೆ ಎಲ್ಲಿ ಬೆಳೆಯುತ್ತಾನೆ ಗೊತ್ತಾ? ಫರೋಹನ ರಾಜಭವನದಲ್ಲಿ ಬೆಳೆಯುತ್ತಾನೆ. ಮೋಶೆ ಯೌವನ ಪ್ರಾಯದಲ್ಲಿ ತನ್ನ ಯೌವನ ಹಾಳು ಮಾಡಿಕೊಳ್ಳಲಿಲ್ಲ. ತುಂಟನಾಗಿ ಇಷ್ಟ ಬಂದಂತೆ ಜೀವಿಸಲಿಲ್ಲ. ಆದರೆ ಬೈಬಲ್ ಹೇಳ್ತದೆ, ಮೋಶೆ ಐಗುಪ್ತ್ಯದಲ್ಲಿ ಫರೋಹನ ಕುಮಾರ್ತೆಯಾಗಿ ಎಲ್ಲ ವಿದ್ಯೆಯನ್ನು ಕಲಿತುಕೊಂಡಿದ್ದನಂತೆ. ಮಾತಿನಲ್ಲಿಯೂ ಕ್ರಿಯೆಯಲ್ಲಿಯೂ ಪ್ರಾವೀಣ್ಯತೆಯನ್ನು ಹೊಂದಿಕೊಂಡು ಸಕಲ ವಿದ್ಯೆಯನ್ನು ಕಲಿತುಕೊಂಡಿದ್ದ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದು ಯಾವುದಕ್ಕೆ ಮೂಲ? ಜ್ಞಾನಕ್ಕೆ ಮೂಲ. ಮೋಶೆ ಎಲ್ಲಾ ವಿದ್ಯೆಯನ್ನು ಕಲಿತುಕೊಂಡ. ಸಮಯವನ್ನು ಹಾಳು ಮಾಡಿಕೊಳ್ಳಲಿಲ್ಲ, ಯೌವನವನ್ನು ಹಾಳು ಮಾಡಿಕೊಳ್ಳಲಿಲ್ಲ, ತನ್ನ ಅಂದವನ್ನು ಹಾಳು ಮಾಡಿಕೊಳ್ಳಲಿಲ್ಲ, ತನ್ನ ಆಕಾರವನ್ನು ಹಾಳು ಮಾಡಿಕೊಳ್ಳಲಿಲ್ಲ, ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಲಿಲ್ಲ. ಹೇಳಿ ಸಹೋದರ ಸಹೋದರಿಯರೇ, ಈ ದಿನ ಎಷ್ಟೋ ಜನ ಯೌವನಸ್ಥರು ಸಮಯವನ್ನು ಹಾಳು ಮಾಡಿಕೊಳ್ಳುತ್ತಾ ವಿದ್ಯಾಭ್ಯಾಸವಿಲ್ಲದೆ ತಿರುಗಾಡ್ತಿದ್ದಾರೆ. ಈಗ ಜಾಗ್ರತೆಯಿಂದ ಕೇಳ್ರಿ, ಮೋಶೆ ಸಕಲ ವಿದ್ಯೆಯನ್ನು ಕಲಿತುಕೊಂಡಿದ್ದ. ರೈಟ್? ದೇವ್ರೇನ್ ಮಾಡಿದ್ರು? ದೊಡ್ಡ ನಾಯಕನನ್ನಾಗಿ ಮಾಡಿದ್ರು. ಮತ್ತೊಂದು ಭಾಗ ನೋಡೋಣ. ವಾಕ್ಯದಲ್ಲಿ ನಾವು ನೋಡ್ತೇವೆ, ಮೋಶೆ ಸಕಲ ವಿದ್ಯೆಯನ್ನು ಕಲಿತುಕೊಂಡ. ಹಾಗಾದರೆ ದಾವೀದನ ಕುರಿತು ಏನಿದೆ ಎಂದು ಬೈಬಲ್ನಲ್ಲಿ ಒಮ್ಮೆ ನೋಡಿಕೊಳ್ಳೋಣ ಬನ್ನಿ. ಮೊದಲ ಸಮುವೇಲ ಪುಸ್ತಕ 16ನೇ ಅಧ್ಯಾಯದಲ್ಲಿ ದಾವೀದನ ಕುರಿತು ಏನಿದೆ ನೋಡಿ. 18ನೇ ವಚನ ಓದುತ್ತೇನೆ ಕೇಳಿ. ಸೇವಕರಲ್ಲೊಬ್ಬನು ಅವನಿಗೆ, ಬೆತ್ಲೆಹೇಮಿನವನಾದ ಈಶಯನ ಮಗನನ್ನು ನೋಡಿದ್ದೇನೆ, ಅವನೊಬ್ಬನನ್ನೇ ನೋಡಿದ್ದೇನೆ. ಅವನು ಚಮತ್ಕಾರವಾಗಿ ವಾದ್ಯಗಳನ್ನು ಬಾರಿಸಬಲ್ಲವನು. ಅವನು ಬಹು ಏನಂತೆ ಪರಾಕ್ರಮಶಾಲಿಯೂ, ಎರಡನೇದು ರಣಶೂರನು, ಮೂರನೇದು ವಾಕ್ಚತುರನು, ನಾಲ್ಕನೇದು ಸುಂದರನು. ಇದೆಲ್ಲದಕ್ಕೂ ಮಿಗಿಲಾಗಿ ಯೆಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದ. ದಾವೀದನು ಸುಂದರನಾಗಿದ್ದ. ಅದರ ಜೊತೆಗೆ ಕೇಳಿಪ್ರಿಯರೇ, ಎಲ್ಲಾ ವಿದ್ಯೆಯನ್ನು ಕಲಿತಿದ್ದ. ಮೋಶೆ ಕೂಡ ಸುಂದರವಾಗಿದ್ದ, ಎಲ್ಲಾ ವಿದ್ಯೆಯನ್ನು ಕಲಿತುಕೊಂಡಿದ್ದ. ಜಾಗೃತೆಯಿಂದ ಕೇಳಿ ತಮ್ಮ ತಂಗಿಯಂದಿರೇ, ದೇವರು ನಿಮಗೆ ಅಂದವನ್ನು ಕೊಟ್ಟಿದ್ದಾರೋ? ದೇವರು ನಿಮಗೆ ಸುಂದರವಾದ ಆಕಾರ ಕೊಟ್ಟಿದ್ದಾರೋ? ದೇವರು ನಿಮಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೋ? ಪ್ರಿಯ ತಂದೆ ತಾಯಿಗಳೇ, ಸುಂದರವಾದ ಮಕ್ಕಳನ್ನು ದೇವರು ನಿಮಗೆ ಕೊಟ್ಟಿದ್ದಾರೋ? ಅವರನ್ನು ಚೆನ್ನಾಗಿ ಬೆಳೆಸಿರಿ, ಆತ್ಮಿಕವಾಗಿ ಬೆಳೆಸಿರಿ, ದೇವರಲ್ಲಿ ಭಯಭಕ್ತಿಯಿಂದ ಬೆಳೆಸಿರಿ, ಆರೋಗ್ಯದಿಂದ ಬೆಳೆಸಿರಿ. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ 3 ವಿಷಯಗಳನ್ನು. ಪ್ರೀತಿಯಿಂದ ಬೆಳೆಸಿರಿ, ಪ್ರಾರ್ಥನೆಯಿಂದ ಬೆಳೆಸಿರಿ, ಪರಿಶುದ್ಧತೆಯಿಂದಲೂ ಬೆಳೆಸಿರಿ. ಆಗ ಏನಾಗ್ತದೆ? ಮೋಶೆ ತಂದೆ ತಾಯಿ ಆತ್ಮಿಕರಾಗಿದ್ರು. ಆತ್ಮಿಕವಾಗಿಯೇ ಮೋಶೆಗೆ ಬೆಳೆಸಿದ್ರು. ದಾವೀದನ ತಾಯಿ ಬಹಳ ಆತ್ಮಿಕಳು. ದಾವೀದನ ತಂದೆಯಾದ ಈಶಾಯನು ಆ ಕಾಲದಲ್ಲಿದ್ದ 4 ಯಾಜಕರಲ್ಲಿ ಮುಖ್ಯನೆಂದು ಕರೆಯಲ್ಪಟ್ಟಿದ್ದ. ಅಷ್ಟು ಮಾತ್ರವಲ್ಲ, ಚರಿತ್ರೆ ಹೇಳುತ್ತದೆ ಅವನು ಬಹಳ ನೀತಿವಂತನಾಗಿ ಜೀವಿಸಿದನಂತೆ. ಬಹು ನೀತಿವಂತನೆಂದು ಕರೆಯಲ್ಪಟ್ಟಿದ್ದ. ದಾನಿಯೇಲನ ತಂದೆ ತಾಯಿ ಯಾರೆಂದು ನಮಗೆ ಗೊತ್ತಿಲ್ಲ, ಆದರೆ ಒಂದು ಮಾತ್ರ ವಾಸ್ತವ. ಅದೇನು ಗೊತ್ತಾ? ದಾನಿಯೇಲನ ತಂದೆ ತಾಯಿಗಳು ಯಾವ ವಂಶಕ್ಕೆ ಸೇರಿದವರಾಗಿದ್ರು ಗೊತ್ತಾ? ಹೇಳ್ತೇನೆ ಕೇಳಿ. ರಾಜವಂಶಕ್ಕೆ ಸೇರಿದವರಾಗಿದ್ರು. ದಾನಿಯೇಲನು ರಾಜವಂಶದಲ್ಲಿ ಹುಟ್ಟಿದ. ರಾಜವಂಶದಲ್ಲಿ ಅಂದರೆ ಪರಿಪಾಲಿಸುವವರಿಗೆ ಹುಟ್ಟಿದ ಪ್ರಿಯರೇ ಈ ದಾನಿಯೇಲ. ಹಾಗೆ ರಾಜವಂಶದಲ್ಲಿ ಹುಟ್ಟಿದಂತಹ ದಾನಿಯೇಲನು, ನನ್ನ ತಂದೆ ರಾಜ, ನನ್ನ ತಾಯಿ ರಾಣಿ, ನನಗೇನ್ ಕಡಿಮೆ, ನಾನು ಏನ್ ಮಾಡಿದ್ರೂ ನಡೆಯುತ್ತೆ ಅಂತ ಅಂದುಕೊಳ್ಳಲಿಲ್ಲ ಪ್ರಿಯರೇ. ಮತ್ತೇನ್ ಮಾಡಿದ?
ಆತ್ಮಿಕತೆಯನ್ನು ಕಾಪಾಡಿಕೊಂಡ, ಪರಿಶುದ್ಧತೆಯನ್ನು ಕಾಪಾಡಿಕೊಂಡ, ಎಲ್ಲಾ ವಿದ್ಯೆಯನ್ನು ಕಲಿತುಕೊಂಡ. ತಮ್ಮ ತಂಗಿಯಂದಿರೇ, ಆತ್ಮಿಕತೆಯನ್ನು ಕಾಪಾಡಿಕೊಳ್ಳಿರಿ. ಚಿಕ್ಕ ವಯಸ್ಸಿನಿಂದಲೇ ಆತ್ಮಿಕರಾಗಿ ಜೀವಿಸಿರಿ. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ದಾನಿಯೇಲನು ಸುಂದರನಾಗಿದ್ದ, ಮೋಶೆ ಸುಂದರನಾಗಿದ್ದ, ದಾವೀದ ಸುಂದರನಾಗಿದ್ದ. ಯೌವನ ಪ್ರಾಯದಲ್ಲಿ ತಮ್ಮ ಯೌವನವನ್ನು ಪಾಪಕ್ಕೆ ಒಪ್ಪಿಸಿಕೊಡಲಿಲ್ಲ. ಯಾಕೆಂದರೆ ನಮ್ಮ ದೇವರು ನಿಮಗೆ ಬೆಲೆಬಾಳುವ ಜೀವಿತ ಕೊಡಬೇಕೆಂದು ಆಶಿಸಿದಾಗ ನೀವು ಕಷ್ಟಪಡುವವರಾಗಿ, ಶ್ರಮೆ ಪಡುವವರಾಗಿ, ಕೊಟ್ಟಿರುವ ಜವಾಬ್ದಾರಿಕೆಯ ವಿಷಯದಲ್ಲಿ ನಂಬಿಗಸ್ತರಾಗಿ ಇರುತ್ತೀರೋ ಇಲ್ಲವೋ ಎಂಬುದಾಗಿ ದೇವರು ಪರಿಶೀಲಿಸುತ್ತಾರೆ. ನಂಬಿಕೆಯಿಂದ ಜೀವಿಸೋಣ, ನಂಬಿಗಸ್ತರಾಗಿ ಜೀವಿಸೋಣ. ದೇವರು ಈ ದಿನ ನಮ್ಮೊಂದಿಗೆ ಮಾತಾಡಿದ್ದಾರೆ. ಕಷ್ಟಪಡ್ತೇವೆ, ಪ್ರಯಾಸ ಪಡ್ತೇವೆ, ಜವಾಬ್ದಾರಿಕೆ ಗುರುತಿಸುತ್ತೇವೆ, ಗ್ರಹಿಸುತ್ತೇವೆ. ಪ್ರಾರ್ಥನೆ, ಪರಿಶುದ್ಧತೆ, ಪ್ರೀತಿ ಹೊಂದಿದವರಾಗಿ ಜೀವಿಸ್ತೇವೆ. ಅಂತಹ ವ್ಯವಸ್ಥೆ ಕುಟುಂಬದಲ್ಲಿ ತೋರ್ಪಡಿಸುತ್ತೇವೆ. ಮಕ್ಕಳನ್ನು ಕೂಡ ಹಾಗೆಯೇ ಬೆಳೆಸುತ್ತೇವೆ ಎನ್ನುವಂಥವರಿರುವುದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದೀರಿ ದೇವರೇ. ಬಿತ್ತಲ್ಪಟ್ಟ ವಾಕ್ಯವನ್ನು ದೇವರೇ ನಮ್ಮ ಜೀವಿತದಲ್ಲಿ ಕ್ರಿಯೆಯಲ್ಲಿಡುವ ಕೃಪೆಯನ್ನು ದಯಪಾಲಿಸಿರಿ. ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸುವುದು, ಪ್ರಾರ್ಥನೆಯಿಂದ ಬೆಳೆಸುವುದು, ಪರಿಶುದ್ಧತೆಯಿಂದ ಬೆಳೆಸುವುದು, ಭವಿಷ್ಯದ ವಿಷಯದಲ್ಲಿ ಅವರಿಗೆ ಆಸೆಯನ್ನು ಹುಟ್ಟಿಸುವಂಥದ್ದು, ದೇವರ ಉದ್ದೇಶ ಏನೆಂದು, ಪ್ರಣಾಳಿಕೆ ಏನೆಂದು ಗ್ರಹಿಸಿಕೊಳ್ಳುವಂತೆ ಮಾಡುವಂಥದ್ದು, ಇದು ಜವಾಬ್ದಾರಿಕೆಯುಳ್ಳ ತಂದೆ ತಾಯಿಗಳ ಗುಣವಾಗಿದೆ. ಏಸಯ್ಯಾ, ಅಂತಹ ಕೃಪೆ ಪೇರೆಂಟ್ಸ್ ಆಗಿರುವ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.